ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ಡಾಟ್ ಚುಮ್ಮಿ. ಸೊ ಇವತ್ತು ಸುಮಾ ಮಾತನಾಡ್ತಾ ಇದ್ದೀನಿ. ಒಂದು ಜೀವನದ ಸತ್ಯದ ಬಗ್ಗೆ ಮಾತಾಡೋಣ. ಎಲ್ಲರಿಗೂ ಸಾವು ನಿಶ್ಚಿತ ಅಲ್ವಾ? ಯಾವತ್ತೋ ಒಂದಿನ ನಾವು ಈ ಭೂಮಂಡಲನ ಬಿಟ್ಟು ಹೋಗ್ತೀವಿ ಅನ್ನೋದು ನಿಜ. ಒಂದು ಸ್ಯಾಡ್ ರಿಯಾಲಿಟಿ ಆಫ್ ಲೈಫ್ ಏನಂದ್ರೆ ನಾವು ಒಂದಿನ ಪಾಸ್ಡ್ ಅವೇ ಆಗೋಗ್ತೀವಿ ಅನ್ನೋದೇ ಒಂದು ಸ್ಯಾಡ್ ರಿಯಾಲಿಟಿ ಆಗಿದೆ. ನೀವೊಂದೊಂದು ದಿನ ಸತ್ತೋಗ್ತೀರಾ. ನಿಮ್ಮ ಸಮಾಧಿ ಬಳಿ 100-200 ಜನ ಬರ್ಬೋದು. ಅಪ್ಪಬ್ಬ ಅಂದರೆ 1000 ಮಂದಿ ಬರ್ಬೋದು. ಏನಂತೀರಾ? ಅದರಲ್ಲಿ ಹಾಫ್ ಆಫ್ ದಿ ಪೀಪಲ್ ಹಸ್ವಾಗ್ತಾ ಇದೆ ಅಂತ ಮಧ್ಯಾಹ್ನನೇ ಹೊರಟೋಗ್ತಾರೆ. ಇನ್ನರ್ಧ ಜನ ನಮ್ದೇನೋ ಕೆಲಸ ಇದೆ ಅಂತ ಸಾಯಂಕಾಲದಷ್ಟೊತ್ತಿಗೆ ಸ್ವಲ್ಪ ಹೊತ್ತಿದ್ದು ಕಾಲ ಕಳೆದು ನಮ್ಮ ದುಃಖದ ಜೊತೆ ಭಾಗಿಯಾಗಿ ಅವರು ಹೊರಟೋಗ್ತಾರೆ, ಮೂವ್ ಆನ್ ಆಗ್ಬಿಡ್ತಾರೆ. ಇನ್ನು ಮಿಕ್ಕಿದವರು ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಹಾಗೂ ರಿಲೇಟಿವ್ಸ್ ಅಷ್ಟೇ. ಅವರು ಕೂಡ ಸಾಯಂಕಾಲವರೆಗೂ ನಿಮ್ಮ ಸಮಾಧಿ ಬಳಿ ಇದ್ದು ಕತ್ಲಾಗ್ತಾ ಇದ್ದಂಗೆ ಅವ್ರವ್ರ ಮನೆಗಳಿಗೆ ಮೂವ್ ಆನ್ ಆಗ್ತಾರೆ, ಸೇರ್ಕೊಂಡ್ಬಿಡ್ತಾರೆ. ಕೊನೆಗುಳಿಯೋದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ. ಅವರು ಕೂಡ ಎಷ್ಟೋ ತಳ್ತಾರೆ, 1 ದಿವಸ 2 ದಿವಸ 1 ವರ್ಷ 2 ವರ್ಷ ಅಷ್ಟೇ, ಆಮೇಲೆ ಮರ್ತು ಬಿಡ್ತಾರೆ. ನೀವು ಕೇವಲ ಒಬ್ರು ಮೆಮೊರಿ ಆಗಿರ್ತೀರ ಅಷ್ಟೇ. ಟೈಮ್ ಪಾಸ್ ಆದಂಗೆ ಆ ನೆನಪು ಕೂಡ ಅವ್ರ ಮನಸ್ಸಿಂದ ಹೋಗ್ಬಿಡತ್ತೆ. ಸೊ ನಮ್ಮ ಲೈಫಲ್ಲಿ ಆಸ್ ಆಫ್ ನಾವು ಫೀಲ್ ಮಾಡಬೇಕಾಗಿರೋದು ಏನಂದರೆ ಈ ಒಂದು ಸೆಕೆಂಡ್ ಅಷ್ಟೇ, ಕ್ಷಣ ಅಷ್ಟೇ. ಈ ಕ್ಷಣನ ನೀವು ಖುಷಿಯಿಂದ ಕಳೆಯೋಕ್ಕೆ ಟ್ರೈ ಮಾಡಿ. ನೆನ್ನೆ ಬಗ್ಗೆ ನೆನೆಸ್ಕೊಂಡ್ರೆ ಡಿಪ್ರೆಷನ್ ಆಗುತ್ತೆ, ನಾಳೆ ಫ್ಯೂಚರ್ ಬಗ್ಗೆ ನೆನೆಸ್ಕೊಂಡ್ರೆ ಟೆನ್ಷನ್ ಆಗುತ್ತೆ. ಸೊ ಪ್ರೆಸೆಂಟ್ನ ಖುಷಿಯಾಗಿ ಬಾಳೋದೊಂದೇ ನಮ್ಮ ಕೈಲಿರೋದು ಅಂತ ನಾನು ಭಾವಿಸ್ತೀನಿ. ಸೊ ಪ್ರೆಸೆಂಟಲ್ಲಿ ನಾವು ಆದಷ್ಟು ಖುಷಿ ಪಡೋಕ್ಕೆ ಟ್ರೈ ಮಾಡಬೇಕು, ಯಾಕಂದರೆ ಅದು ನಮ್ಮ ಕೈಲಿರುತ್ತೆ. ನಾಳೆ ನೆನ್ನೆ ಯಾರು ಹೋದ್ರು ಅಂತ ಹೇಳೋಕ್ಕಾಗಲ್ಲ, ನಾಳೆ ಯಾರು ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಭವಿಷ್ಯ ಮತ್ತು ವರ್ತಮಾನನ ನಮ್ಮ ಕೈಲಿ ಪ್ರೆಡಿಕ್ಟ್ ಮಾಡೋಕ್ಕೆ ಆಗಲ್ಲ. ಸೊ ಪ್ರೆಸೆಂಟಲ್ಲಿ ನಾವು ಬಾಳಬೇಕು. ಲೈಫ್ ಈಸ್ ಟೂ ಶಾರ್ಟ್. ಎಷ್ಟೇ ಆಸ್ತಿ ಇದ್ದರೂ, ಎಂಥ ಹುದ್ದೆಯಲ್ಲೇ ಇದ್ದರೂ